ಕಾಲದಲ್ಲಿ ಯಾರನ್ನು ನಂಬಂಗಿಲ್ಲ ಬಿಡಿ. ಯಾಕಂದ್ರೆ ಸಂಬಂಧಿಕರಿಗೆ ಕಾಸು ಕೊಟ್ರೇನೆ ಬರಲ್ಲ. ಅಂತದ್ರಲ್ಲಿ ಕಂಡವರ ಸಂಘ ಬೆಳೆಸಿದ್ರೆ ಬಿಡ್ತಾರಾ ಹೇಳಿ? ನಂಬಿಕೆ ಮೇಲೆ ಕಾಸು ಕೊಟ್ಟವರು ಈಗ ಕಣ್ಣೀರಿಡ್ತಿದ್ದಾರೆ. ಕಷ್ಟ ಎಂದ ಸ್ನೇಹಿತೆಗೆ ಸಾಲ ಕೊಟ್ಟಿದ್ದೇ ತಂತು ಆಪತ್ತು. ಸ್ನೇಹಿತೆಯ ಸಹವಾಸ 67 ಲಕ್ಷಕ್ಕೆ ಪಂಗನಾಮ. ಸ್ನೇಹ ಅನ್ನೋ ಸಂಬಂಧಕ್ಕೆ ಬೆಲೆ ಕಟ್ಟೋದಕ್ಕಾಗಲ್ಲ ಬಿಡಿ. ಯಾಕಂದ್ರೆ ರಕ್ತ ಸಂಬಂಧವನ್ನೇ ಮೀರಿದ್ದು ಸ್ನೇಹ ಸಂಬಂಧ ಅಂತಾರೆ. ನನ್ನೋರು ತನ್ನೋರು ಆಗದಿದ್ದಾಗ ಸ್ನೇಹಿತರು ಬೆನ್ನಿಗೆ ನಿಲ್ತಾರೆ ಅನ್ನೋ ನಂಬಿಕೆ ಇಟ್ಕೊಂಡಿರ್ತಾರೆ. ಆದ್ರೆ ಇಲ್ಲೊಬ್ಬಳು ಸ್ನೇಹಿತೆಯ ನಂಬಿಕೆಯನ್ನೇ ಬಂಡವಾಳ ಮಾಡಿಕೊಂಡು ಮೋಸದಾಟ ಆಡಿದ್ದಾಳೆ. ಕಷ್ಟ ಅಂತ ಮೊಸಳೆ ಕಣ್ಣೀರಿಡೋದಕ್ಕೆ ಶುರು ಮಾಡಿದವಳು 67 ಲಕ್ಷ ಇಸ್ಕೊಂಡು ನಾಮ ಹಾಕಿದ್ದಾಳೆ ಅನ್ನೋ ಆರೋಪ ಕೇಳಿ ಬಂದಿದೆ. ಇದು ಭಾವನೆಗಳನ್ನ ಕೊಂದ್ಕೊಂಡು ಬದುಕ್ತಾ ಇರೋ ಜಗತ್ ಬಿಡಿ. ಸಂಬಂಧಗಳು ಸತ್ತು ಬಹಳ ಕಾಲವೇ ಆಗೋಯ್ತು. ದುಡ್ಡು ಅನ್ನೋ ವಿಷಯ ಬಂದ್ರೆ ನಮ್ಮವರೇ ನಮ್ಮ ಬುಡಕ್ಕೆ ಕೊಳ್ಳಿ ಇಡೋ ಕೆಲಸ ಮಾಡ್ತಾರೆ. ಈಕೆ ಕೂಡ ಇದೇ ಜಾಯಮಾನದವಳು. ಈ ಫೋಟೋದಲ್ಲಿ ಕಾಣಿಸ್ತಾ ಇರೋ ಇವರ ಹೆಸರು ಲತಾ ಮತ್ತು ಪ್ರಿಯಾಂಕಾ ಅಂತ. ಇಬ್ರು 20 ವರ್ಷದಿಂದ ಆತ್ಮೀಯ ಸ್ನೇಹಿತೆಯರಾಗಿದ್ರು. ಎಲ್ಲಿಗೆ ಹೋದ್ರು ಒಟ್ಟೊಟ್ಟಿಗೆ ಹೋಗ್ತಾ ಇದ್ರು. ಏನೇ ಕೆಲಸ ಮಾಡ್ಬೇಕಿದ್ರು ಒಬ್ಬರಿಗೊಬ್ಬರು ಹೇಳ್ಕೊಳ್ತಾ ಇದ್ರು. ಕಷ್ಟವೇ ಇರ್ಲಿ ಸುಖವೇ ಇರ್ಲಿ ಎಲ್ಲವನ್ನ ಹಂಚ್ಕೊಳ್ತಾ ಇದ್ರು. ಬರ್ತಾ ಬರ್ತಾ ಇದೇ ಸ್ನೇಹವೇ ಪ್ರಿಯಾಂಕಾ ಪಾಲಿಗೆ ಶತ್ರುವಾಗಿ ಹೋಗಿದೆ. ಸುಮಾರು ವರ್ಷದ ಹಿಂದೆ ಲತಾ ಅನ್ನೋ ಹೆಣ್ಮಗಳಿಗೆ ಅದೇನ್ ಸಮಸ್ಯೆ ಇತ್ತೋ ಗೊತ್ತಿಲ್ಲ. ನನಗೆ ಅರ್ಜೆಂಟ್ 35 ಲಕ್ಷ ಹಣ ಬೇಕು, ನೀನು ನನಗೆ ಸಹಾಯ ಮಾಡಲೇಬೇಕು ಅಂತ ಪ್ರಿಯಾಂಕಾ ಬೆನ್ನು ಬಿದ್ದಿದ್ಲು. ಹೀಗಾಗಿ ಸ್ನೇಹಿತೆಯ ಕಷ್ಟಕ್ಕೆ ಕರಗಿದ ಪ್ರಿಯಾಂಕಾ ತನ್ನ ತಂದೆ ಹಾಗೂ ಸಂಬಂಧಿಕರ ಬಳಿ ಹಣ ಪಡೆದು ಸ್ನೇಹಿತೆಯ ಕೈಗಿಟ್ಟಿದ್ಲು. ನಂತರ 2017ರಲ್ಲಿ ಮತ್ತೆ ಕಷ್ಟ ಇದೆ 32 ಲಕ್ಷ ಹಣ ಇಸ್ಕೊಂಡಿದ್ರಂತೆ. ಸ್ನೇಹಿತೆಯನ್ನ ನಂಬಿ ಲಕ್ಷ ಕೊಟ್ಟಿದ್ದ ಪ್ರಿಯಾಂಕಾಗೆ ಬರ್ತಾ ಬರ್ತಾ ಅನುಮಾನ ಶುರುವಾಗಿದೆ. ಕೊಟ್ಟ ಹಣ ಕೇಳೋದಕ್ಕೆ ಶುರು ಮಾಡ್ತಾ ಇದ್ದಂತೆ ಮೊದಲಿಗೆ 17 ಲಕ್ಷ ಕೊಟ್ಟಿದ್ದಾರೆ. ನಂತರ ಉಳಿದ 50 ಲಕ್ಷ ಕೇಳ್ತಾ ಇದ್ದಂತೆ ಕಳ್ಳಾಟ ಆಡೋದಕ್ಕೆ ಶುರು ಮಾಡಿದ್ದಾರೆ. ಅಲ್ಲಿ ಸೈಟ್ ಇದೆ ಇಲ್ಲಿ ಸೈಟ್ ಇದೆ ಅಂತ ಕಥೆ ಕಟ್ಟಿದವರು ಒಂದಷ್ಟು ಚೆಕ್ ಕೊಟ್ಟಿದ್ರು. ಅದು ಕೂಡ ಬೌನ್ಸ್ ಆಗಿ ಹೋಗಿದೆ. ಹೀಗಾಗಿ ಜೋರು ಮಾಡಿ ಕೇಳ್ತಿದ್ದಂತೆ ಬೆದರಿಕೆ ಹಾಕ್ತಿದ್ದಾರಂತೆ. ಇದರಿಂದ ದಿಕ್ಕು ಕಾಣದಂತಹ ಹೆಣ್ಮಗಳು ಬೆಂಗಳೂರಿನ ಜ್ಞಾನಭಾರತಿ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾಳೆ. ಹೂಡಿಕೆ ಹೆಸರಲ್ಲಿ 98.20 ಲಕ್ಷ ಪಂಗನಾಮ. ಮೋಸ ಹೋಗೋರು ಎಲ್ಲಿವರೆಗೂ ಇರ್ತಾರೋ ಮೋಸ ಮಾಡೋರು ಅಲ್ಲಿವರೆಗೂ ಇದ್ದೇ ಇರ್ತಾರೆ. ಅದರಲ್ಲೂ ಇತ್ತೀಚೆಗೆ ಆನ್ಲೈನ್ ಗೇಮ್ಗಳ ಹುಚ್ಚಿಗೆ ಬಿದ್ದು ಹಣ ಕಳ್ಕೊಳ್ಳೋರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಿದೆ. ಹುಬ್ಬಳ್ಳಿಯಲ್ಲಿ ಆನ್ಲೈನ್ ಗೇಮಿಂಗ್ನಿಂದ ಕೈತುಂಬಾ ಲಾಭ ಮಾಡ್ಕೊಳ್ಬಹುದು ಅಂತ ಆಸೆ ಹುಟ್ಟಿಸಿದವರು ಲಕ್ಷ ದೋಚಿದ್ದಾರೆ. ಅಪರಿಚಿತ ವ್ಯಕ್ತಿಯೊಬ್ಬ ಕಾರ್ತಿಕ್ ಸಾಲಿ ಅನ್ನೋರಿಗೆ ಫೇಸ್ಬುಕ್ ಮೆಸೆಂಜರ್ನಲ್ಲಿ ಒಂದು ಲಿಂಕ್ ಕಳಿಸಿದ್ದಾನೆ. ಆ ಲಿಂಕ್ ಓಪನ್ ಮಾಡಿ ಆಟ ಆಡಿದ್ದ ಕಾರ್ತಿಕ್ಗೆ ಆರಂಭದಲ್ಲಿ ಒಂದಿಷ್ಟು ಹಣ ಬಂದಿತ್ತು. ಇದರ ರುಚಿಗೆ ಬಿದ್ದವನಿಗೆ ಹಣದ ಆಸೆ ತೋರಿಸಿ ಪಂಗನಾಮ ಹಾಕಿದ್ದಾರೆ. ಲಕ್ಷ ಅಂತ ಶುರುವಾಗಿದ್ದು 98.20 ಲಕ್ಷ ಟೋಪಿ ಹಾಕುವಂತೆ ಮಾಡಿದೆ. ಈ ಕಾಲದಲ್ಲಿ ನಮ್ಮ ಕೈಯನ್ನೇ ನಾವು ನಂಬಂಗಿಲ್ಲ. ಅಂಥದ್ರಲ್ಲಿ ಕಂಡವರಿಗೆ ಕಾಸು ಕೊಡೋದಕ್ಕೆ ಹೋದ್ರೆ ವಾಪಸ್ ಬರುತ್ತಾ ಹೇಳಿ? ಬೆಂಗಳೂರಿನಿಂದ ಮುನಿರಾಜು ಜೊತೆ ಶಿವರಾಮ್ ಅಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ.